KA17A5349 Chevrolet Travera. ಆ್ಯಕ್ಚುಲಿ ಒತ್ತರಿಸ್ಕೊಂಡೋದ ಕ್ವಿಂಕ್ ಅಂತ ಅರೌಂಡ್ ಮಾಡ್ಕೊಂಡು ಇಲ್ಲಿ ಈ ಸ್ಪಾಟಲ್ಲಿ ಅರೌಂಡ್ ಮಾಡ್ಕೊಂಡು ಒತ್ತರಿಸ್ಕೊಂಡೋಗಿ ಅಲ್ಲಿ ಮುಂದೆ ನಿಲ್ಲಿಸಿ ಧೂಳು ಇಳಿಸ್ಕೊಂಡು ಹೋಗಿದ್ದು ಮುಂದೆ ನಿಲ್ಲಿಸಿದ್ದು. ಈ ಮುಂದೆ ಅಷ್ಟೇ, ಮುಂದೆ ಒತ್ತರಿಸ್ಕೊಂಡು ಹೋಗೋದು, ಮುಂದೆ ಹೋಗೋದು, ಏನು ಮುಂದೆ ಹೋಗೋದಲ್ಲ. ಅವಳು ಅಷ್ಟೇ ಚೆಸ್ಮೇಟ್ ಅಂತ. ಆ್ಯಕ್ಚುಲಿ ಏನಾಯಿತು ಅಂದರೆ ಚಾಮುಂಡೇಶ್ವರಿ ಬೆಟ್ಟದ ಪದ ಬರುತ್ತಲ್ಲ ಅಲ್ಲಿಗೆ ಸ್ಕೂಟ್ರಲ್ಲಿ ಹೋಗ್ತಿದ್ದವನು ಆ ಕಡೆ ಕೈ ತೋರಿಸ್ದ, ಆ ಕಡೆಗೆ ಹೋಗಬೇಕು ಅಂತ. ಆ ಕಡೆಗೆ ನಡಿ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದ್ರು. ನಾನು ಆ ಕಡೆಗೆ ಬೆಟ್ಟದ ಪದದ ಕಡೆಗೆ ಹೋಗಲಿಲ್ಲ. ಅದಕ್ಕೆ ತಕ್ಷಣ ಎಲ್ಲ ಪ್ರೊಆ್ಯಕ್ಟಿವ್ ಆಗೋದು ಜನಗಳು. ಇಲ್ಲೇನೋ ಇವಾಗ ಕವರ್ ತೋರಿಸ್ತವನೆ, ನೀರು ಹೊಟ್ಟೆ ಬರೋ ತೋರಿಸ್ತವನೆ ಹೊಟ್ಟೆ ಬರೋ ತೋರಿಸೋದು ಮತ್ತು ನೀಲ ಕಮ್ಯುನಿಟಿದು ಏನೋ ತೋರಿಸ್ತಾ ಇರೋದು. ಇವರೆಲ್ಲ ಪೊಲೀಸ್ಗಳು ಸುಮ್ಮನೆ ಮಾಡೋಕ್ಕೆ ಕೆಲಸ ಇಲ್ಲ. ಗೌರ್ಮೆಂಟ್ ಅವರು ಇವ್ರಿಗೆಲ್ಲ ಸಂಬಳ ಕೊಟ್ಕೊಂಡು ಇಟ್ಕೊಂಡವ್ರೆ. ಸೌಂಡು ಆ್ಯಕ್ಚುಲಿ ಇವರಿದ್ದಾರಲ್ಲ, ಷಣ್ಮುಗಮ್ ಕೊಡ್ಸಿದಾರಲ್ಲ ಸ್ಲಿಪ್ಪರ್, ಆ ಥರ ಸ್ಲಿಪ್ಪರ್ ಹಾಕ್ಕೊಂಡು ಒಂದು ಹುಡುಗ ಅಲ್ಲಿ ಮುಂದೆ ಪಾಸ್ ಆಗ್ತಾಯಿದ್ದ. ಆ್ಯಕ್ಚುಲಿ ಅದಾದಮೇಲೆ ಒಂದೇ ಸಮಯ ದಿಢೀರ್ ಅಂತ ಸೌಂಡ್ ಬರ್ತಾ ಇರೋದು. ಮತ್ತು ಈ ಟ್ರವೆರಾ ಗಾಡಿ ಬಂದಿತ್ತು. ಕುಮುದಳ ಕಂದ ಒಬ್ಬ ರಾಂಗ್ ವೇನಲ್ಲಿ ಬರ್ತಾ ಇರೋದು, ಅದು ಸ್ಪೀಡಲ್ಲಿ ಮುಖ ಎಲ್ಲ ಉಚ್ಕೊ ಬರ್ತಾವನ ಯಾವುದ್ರಲ್ಲ. ಅಂದರೆ ಬಿಸಿಲಲ್ಲಿ ನಾನು ಅಲ್ಲಿಗೆ ಹೋಗೋಷ್ಟೊಳಗೆ ನನ್ನ ಮುಖ ಎಲ್ಲ ಸ್ಕಿನ್ನೆಲ್ಲ ಇದಾಗಿರುತ್ತೆ, ಗಲೀಜಾಗಿರುತ್ತೆ, ಅಥವಾ ಡ್ರೈ ಆಗಿರುತ್ತೆ, ಅಥವಾ ಸುಟ್ಟೋಗಿರುತ್ತೆ ಸೂರ್ಯನ ತಾಪಕ್ಕೆ ಅಂತ ಏನೋ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ಕೊಂಡು ಹೋಗಿದ್ದು. ಅದು ಫಾಸ್ಟಾಗಿ ಬರೋ ಸೈಕಲ್ ಬೇರೆ ಹೊಡ್ಕೊಂಡು ಹೋಗ್ತಾ ಇರ್ತಾರೆ. ಈಗ ನೋಟಿಸ್ ಮಾಡಬೇಕಾಗಿರೋದು ತುಂಬ ದಿವಸದಿಂದ ಆ್ಯಕ್ಚುಲಿ ಟ್ರೈನಲ್ಲಿ ಓಡಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ ಆ ಕಾರಣಕ್ಕೋಸ್ಕರ. ಈ ರೋಡಲ್ಲಿ ಓಡಾಡೋ ವೆಹಿಕಲ್ಗಳು ಏನು ಮಾಡ್ತಾಯಿದ್ದಾರೆ ಅಂದರೆ ಹೆವಿ ಸ್ಪೀಡಲ್ಲಿ ಹೋಗ್ತಾರೆ. ಹೆವಿ ಸ್ಪೀಡ್ ಅಂದರೆ ಇಂಟೆನ್ಷನಲ್ಲಿ ಹೊಡ್ಕೊಂಡು ಹೋಗೇ ಬಿಡಬೇಕು, ಹೊಡೆದು ಸೈಡಿಗೆ ಬೀಳಿಸ್ಬೇಕು. ಆ ಥರ ಹೊಡೆದ್ರೆ ಕೈಯ ಕಾಲ ಮುರಿದೇ ಹೋಗಬೇಕು, ಆ ಮಟ್ಟಿಗೆ ಸ್ಪೀಡಲ್ಲಿ ಹೋಗ್ತಾ ಇರ್ತಾರೆ. ಅದಕ್ಕೋಸ್ಕರನೇ ನಾನೀಗ ರೋಡಲ್ಲಿ ಓಡಾಡೋದನ್ನು ಬಿಟ್ಟುಬಿಟ್ಟು ಟ್ರೈನಲ್ಲಿ ಓಡಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದು. ಗಾಡಿ ಅದೇ ರಿವರ್ಸ್ ಬರ್ತಾ ಇರೋದು, ಹೊಡ್ಕೊಂಡು ಹೋಗ್ತಾಯಿದ್ದ. ಇಂಟೆನ್ಷನಲ್ಲಿ ಹೊಡೆದಿದ್ದು ಹೊಡ್ಕೊಂಡು ಹೋಗ್ತಾಯಿದ್ದ. ಹಂಗೆ ಯಾವುದೇ ವ್ಯಕ್ತಿ ರಿವರ್ಸ್ ಬರ್ಬೇಕಾದ್ರೆ ರಿವರ್ಸ್ ಕ್ಯಾಮ್ರಾ ಇರ್ತಿದ್ದು. ಇವತ್ತಿನ ದಿನ ಟೆಕ್ನಾಲಜಿಯಲ್ಲಿ ಮಿರರ್ ನೋಡೋ ಬರ್ತಾನೆ ಸಾಬ್ರು. ಲೈವ್ ಆ್ಯಕ್ಚುಲಿ ಕ್ಯಾಪ್ಚರ್ ಮಾಡಿದ್ದೀನಿ ಕ್ಲೀನಾಗಿ. ಅವನು ಹಿಂಗೆ ರಿವರ್ಸ್ ತೊಗೊಬಂದಿದ್ದು. ಇವನು ಅಷ್ಟೇ ಗುದ್ಕೊಂಡು ಹೋಗೋಕ್ಕೆ ಟ್ರೈ ಮಾಡ್ದೆ, ಹೊಡ್ಕೊಂಡು ಹೋಗೋಕ್ಕೆ. ಅಲ್ಲಿ ರಾಂಗ್ ವೇ. ಅಯ್ಯೋ, ಚಾಮುಂಡಿ ಬೆಟ್ಟಕ್ಕೆ ಹೋಗಲಿಲ್ಲ ಅನ್ನೋ ಕಾರಣಕ್ಕೆ ಅಲ್ಲಿಂದ ಇನ್ನೂ 100 ಮೀಟ್ರ್ ಬಂದಿಲ್ಲ ಗುರು. ನಾನು 100 ಮೀಟ್ರ್ ಬಂದಿದ್ದೀನಿ. ಅಲ್ಲಿ ಚಾಮುಂಡಿ ಬೆಟ್ಟದ ಬಾಲಂಕೋಚಿ ಪೂಜಾರಿ ಒಂದು ಮ್ಯಾಕ್ಸಿಮಮ್ 1 ಕಿಲೋಮೀಟ್ರ್ ಬಂದಿದ್ದೀನ. ಅಲ್ಲಿಂದ ಯಾವ ಮಟ್ಟಿಗೆ ಕಾಟ ಕೊಡ್ತಾಯಿದ್ದಾರೆ ನೋಡಿ ಸಿಟಿ ಕಾರ್ಪೊರೇಷನ್. ಚಾಮುಂಡಿ ಬೆಟ್ಟದ ಪೂಜಾರಿಗಳು ಟ್ರಾಫಿಕ್ ನೋಡು. ಕ್ಯಾಮ್ರಾ ಹಿಡ್ಕೊಂಡಿರೋದು ಗೊತ್ತಾಗುತ್ತೆ ಅವ್ರಿಗೆ. ಅದಕ್ಕೋಸ್ಕರ ಸ್ವಲ್ಪ ಸ್ಲೋ ಡೌನ್ ಮಾಡಿದ್ರು. ಇಲ್ಲದಿದ್ದರೆ ಹೊಡ್ಕೊಂಡು ಹೋಗೋದು ಗುದ್ಕೊಂಡು ಹೋಗೋದೆಲ್ಲ ಇರ್ತಿತ್ತು. ಲಿಫ್ಟ್ ಸಿಗೋಲ್ಲ, ಖಂಡಿತ ಸುಲಭವಾಗಿ ಸಿಗೋಲ್ಲ. ನಾನು ವೀಡಿಯೋ ರೆಕಾರ್ಡೆಲ್ಲ ಮಾಡ್ತಾ ಕೂತ್ಕೊಳ್ಳೋದಿಲ್ಲ. ಅದೇನಾದರೂ ಆಗಲಿ, ಇವತ್ತು ಬೇರೆ ಕೆಲಸದ ಮೇಲೆ ಫೋಕಸ್ ಮಾಡಬೇಕು. ಕೂತಿದ್ದವನ್ನ ಒತ್ತರಿಸ್ತವ್ ನೀನು ಪುನಃ ಜೋರು ಬೇರೆ ಮಾಡ್ತೀಯಲ್ಲ ನೀನು. ಏನು ಕೂತ್ಕೊಳ್ಳೆ ನಿಂತಿಲ್ಲ, ನೆಗದಾಡ್ತಾ ಇದ್ದಾನ. ಮತ್ತು ಅದಕ್ಕೆ ಈಗ ನೀನು ಕೂತಿದ್ದೆ, ನೀನು ತೊಡೆ ಮೇಲೆ ಯಾರೋ ಕುತ್ಕೊಂಡ್ಬಿಟ್ಟು ಬಿಟ್ಬಿಟ್ಟೆ ನೀನು. ಈಗ ನಿನ್ನ ತೊಡೆ ಮೇಲೆ ಯಾರೋ ಕುತ್ಕೊಂಡ್ಬಿಟ್ರೆ ನಿನ್ನ ಮೇಲೆ ಕುತ್ಕೊಂಡ್ಬಿಟ್ಟು ಬಿಟ್ಬಿಟ್ಟೆ ನೀನು. ಹಾಂ, ಏನು ಮಾಡಯ್ಯ ಅಂತ ಏನು ಮಾಡೆ. ಮಾಡಿದ್ದೆಲ್ಲ ಮಾಡಿಸ್ಕೊತಾರೆ ಬಾ. Ay,
ಹೋಗೋದು ಮುಂದೆ ಕುತ್ಕೊಂತ ಬೆನ್ ಮೇಲೆ ಕುತ್ಕೊಂಡ್ಬಿಡ್ತಾರೆ ನೀ ಏನಿಲ್ಲ ಅಂದ್ರೆ ನನ್ನ ಬೆನ್ ಮೇಲೆ ಕುಂತ್ರೆ ನನಗೆ ಗೊತ್ತಾಗೋದ ಇಲ್ಲ ಅಂತ ನೀನು ಹೆಂಗೆ ಹೇಳ್ತೀಯ ನೀ ಎಲ್ಲರೂ ಹೊರಿಕೋ ನೀ ಕುತ್ಕೊಂಡು ನಾನು ಬೆನ್ ಮೇಲೆ ಕುತ್ಕೊಂಡು ಅದಕ್ಕೆ ನಾನು ಪ್ರಶ್ನೆ ಮಾಡಿದ್ದು ನೀ ನನ್ನ ಬೆನ್ ಮೇಲೆ ಕುತ್ಕೊಳ್ಳಿಲ್ಲ ಅಂದ್ರೆ ನಾನೇ ಪ್ರಶ್ನೆ ಮಾಡ್ತಾ ಇದ್ದೆ ಏನಾಯಿತು ಅಂದರೆ ಕುತ್ಕೊಬಿಟ್ಟು ಬೆನ್ ಮೇಲೆ ಕುತ್ಕೊಬಿಟ್ಟು ಆಯಿತು ಅಂದ್ಬಿಟ್ಟು ಸುಮ್ಮನೆ ಗೊತ್ತಾ ಏನು ಜನಗಳು ಅಂತ ವಯಸ್ಸಾಗೈತಲ್ಲ ಎಷ್ಟು ವಯಸ್ಸಾದರೂ ಒಂಚೂರು ಕಾಮನ್ ಸೆನ್ಸ್ ಬೆಳೆಸ್ಕೊಂಡಿಲ್ಲ ಕಲ್ತಿರೋ ಬುದ್ಧಿ ಅಂತದ್ದು ಬೆನ್ ಮೇಲೆ ಕುತ್ಕೊಬಿಟ್ಟು ಏನಿಲ್ವಂತ ನೀ ಇಲ್ಲಿ ಕುತ್ಕೋಬೇಡ ಅಂತ ಹೇಳೋದು ನನ್ನ ಬೆನ್ ಮೇಲೆ ಕುತ್ಕೊಂಡೆ ನನ್ನ ಕೈತಾ ಇರೋದು ಮುಂದಕ್ಕೆ ಏನು ಮಾಡೋಕ್ಕಾಯ್ತದೆ ಅಂದರೆ ತಾಗ್ದಂಗೆ ಕುತ್ಕೋಬೇಕು ಕುತ್ಕೋಬೇಡ ಅಂತ ಹೇಳಿದ್ರ ಮಾಡೋದೆಲ್ಲ ಮಾಡ್ಬಿಟ್ಟು ಇವಾಗ ಎದ್ದು ಹೋಗ್ಬಿಟ್ರೆ ಇವತ್ತಿನ ದಿನ ಯಾರು ಏನೇ ಮಾಡಿದ್ರು ಏನೇ ಮಾಡೋಕ್ಕೆ ಹೋಗ್ಬಾರ್ದು ಸಹಾಯ ಮಾಡೋಕ್ಕೂ ಹೋಗ್ಬಾರ್ದು ಅನ್ನೋದಕ್ಕೆ ಇದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್. ಅಜ್ಜಿ ಹಿಂದೆ ಸಿಕ್ಕಿ ಕೋಲ್ ಕೊಟ್ಟನಲ್ಲ ನಾವು ಅಜ್ಜಿಗೆ, ಅದು ಪ್ರಕಾಶ್ ಹೆಡ್ಯಾಲ್ತಿ ಮೇಲೆ ತೊಗೊಂಡಿರೋದು. ಅಂದರೆ ನನ್ನ ಕೈಯಲ್ಲಿ ಇದ್ದಿದ್ದು ದೊಣ್ಣೆ ಚೆನ್ನಾಗಿ ಕಾಣ್ತಿತ್ತು ಅನ್ನೋ ಕಾರಣಕ್ಕೆ ಅಮ್ಮ ತೊಗೊಂಡಿರೋದು ಅಂತ ಅರ್ಥ. ಅಂದರೆ ನವೀನ್ ಪ್ರಕಾಶಿಸದಿರಲಿ ಅನ್ನೋ ಕಾರಣಕ್ಕೆ. ಜೊತೆಗೆ ಬಹುಶಃ ಯಾವುದೋ ಒಂದು ಮಿಸ್ ಕಾಲ್ ಬಂದಿತ್ತು ನನಗೆ ಮೊಬೈಲಲ್ಲಿ. ಒಂದು ಮಿಸ್ ಕಾಲ್ ನೋಡಿದೆ, ಮೇ ಬಿ ಯಾರೋ ಅದನ್ನು ಟ್ರೇಸ್ ಮಾಡ್ತಾ ಇರ್ಬೋದು ಅಂತ ಕಾಣಿಸ್ತಿದೆ. ಸೊ ಸೆಲ್ಫ್ ಡಿಫೆನ್ಸ್ಗೆ ಆಗದಿರಲಿ ಅನ್ನೋ ಕಾರಣಕ್ಕೆ ಮಾಡಿರ್ತಾರೆ. ಏನೋ ಲೆಕ್ಕಾಚಾರದ ಮೇಲೆ ನಡೀತಾ ಇದೆ ಎಲ್ಲ ಔಟಲ್ಲಿ. ಈ ನೀರಿನ ಮೇಲೆ ತೇಲ್ತಾ ಇದೆಯಲ್ಲ ನೊರೆ ಥರ, ಈ ಸೋಪು ನೊರೆ ಅಲ್ಲ, ಅದು ಇಂಡಸ್ಟ್ರಿಯಲ್ ವೇಸ್ಟ್ ಇದೆ. ದೂರ ಹೋಗ್ತಾರೆ. ಕಾಮನ್ ಆಗಿ ನಾನು ಬರ್ತೀನಲ್ಲ ಅವಾಗಲೇ ಜಾಸ್ತಿ ಇರುತ್ತೆ ಅದು. ನೀರು ಕಮ್ಮಿ ಇರೋದ್ರಿಂದ ಜಾಸ್ತಿ ಕಾಣ್ತಾ ಇರೋದು. ಇನ್ನೂ ಕಡಿಮೆ ಆದರೆ ಇನ್ನೂ ಜಾಸ್ತಿ ಆಗುತ್ತೆ ಇದು. ನೋಡೋ ಥರ ಅಲ್ಲೆಲ್ಲ ನಿಂತ್ಕೊಳ್ಳುತ್ತೆ, ಕಟ್ಕೊಳ್ಳುತ್ತೆ. ಯಾರೂ ಜನ ತೊಂದರೆ ಕೊಡದೇ ಇರಲಿ ಅನ್ನೋ ಕಾರಣಕ್ಕೋಸ್ಕರ ಈ ಜಾಗದಲ್ಲಿ ಕೂತ್ಕೊಂಡು ಬಂದು ಕೆಲಸ ಮಾಡ್ತಾಯಿದ್ದೀನಿ. ವಾಯ್ಸ್ ತೊಗೊಳ್ತಾ ಇದ್ದೀನಿ. ಈ ಬಡ್ಡಿ ಮಕ್ಕಳು ವಾಕಿಂಗ್ ಮಾಡ್ತಾ ಇರೋದು. ಯಾರು ಕೇಳೋದಿಲ್ಲ ಬರೋದಿಲ್ಲ ಮನ ಬಿಟ್ಟಿದ್ದ ಜಾಗನ ಬಿಟ್ಟು ಅರ್ಧ ಕಟ್ಟರು ಮನ ಮಾಡ್ತಾರೆ ಅವರು. ಬೇಡ ಅಂತ ಬೇಡ ಅಂತ ಮಾಡೋಕ್ಕೇನು ಕೆಲಸ ಎಲ್ಲ ಬಿಡುತ್ತೆ ಅವಕ್ಕೆ. ಷಣ್ಮುಗಮ್ ಕೊಡಿಸಿದಾರಲ್ಲ ಆ ಸ್ಲಿಪ್ಪರ್. ಆ್ಯಕ್ಚುಲಿ ಇಲ್ಲಿ ಒಳಗೆ ಎಂಟ್ರಿ ಆಗ್ತಿದ್ದಂಗೆ ಪವರ್ ಕಟ್ ಮಾಡಿದ್ರು. ಇಲ್ಲಿ ಪ್ರಕಾಶ್ ಥೀಮ್ ದೇವಸ್ಥಾನದವರೇ ಅವರು. ಪ್ರಕಾಶ್ ಥೀಮ್ ತೋರಿಸ್ತಾರೆ ಪದಗಳು. ಎಡ್ಕೊಬಂದೆ ನಂಜನಗೂಡಿಂದ ಆಲ್ಮೋಸ್ಟ್ ಸಿಕ್ಕಾಪಟ್ಟೆ ವಾಕ್ ಮಾಡಿದ್ದೀನಿ. ಅದಕ್ಕೆ ಇಲ್ಲ ಬಂದು ನಾಯಿ ಥರ ಬಗಳ್ತಾವನೆ ಅವನು. ಅದಕ್ಕೆ ಜಾಗ ಬಿಡ ಏನು ಎಲ್ಲ